ಅಂಜು, ಏಯ್, ಪರೀಕ್ಷೆ ಹೇಗಿತ್ತು? ಪಾಸ್ ಆಗ್ತೀಯಾ? ಪಾಸ್ ಆಗ್ತೇನೆ. ಚಿನ್ನು, ಈ 4ನೇ ಪ್ರಶ್ನೆಗೆ ಉತ್ತರ ಬರ್ದಿದ್ಯಾ? ಸಾಕ್ ನಿಲ್ಸು. ಈಗ ಅದು ಯಾವುದು ನನ್ನ ಮನ್ಸಲ್ಲಿಲ್ಲ. ಈ ರಜೆ ದಿನಗಳನ್ನು ಹೇಗೆ ಕಳೆಯೋದು ಅಂತ ಮಾತ್ರ ಆಲೋಚನೆ. ನಾವು ಬಸತಿ ಕೂರೋಣ. ಈ ರಜೆಯಲ್ಲಿ ನಾನು ಅಮ್ಮನ ಜೊತೆ ಹೋಗಿ ಅಂಗಡಿಯಲ್ಲಿ ಸಹಾಯಿಸ್ತೇನೆ. ಹೇಗೆ ಸಹಾಯಿಸ್ತೀಯಾ? ಜನರು ತಂದ್ಕೊಡೋ ಬಟ್ಟೆಗಳನ್ನು ತುಂಡು ಮಾಡಿನಾ? ಹೇ, ಹಾಗೇನೂ ಅಲ್ಲ. ಸೂಜಿಗೆ ದಾರ ಪೋಣಿಸಿ ಕೊಡುವೆ, ಬಟ್ಟೆಗಳನ್ನು ಅಚ್ಚುಕಟ್ಟಾಗಿ ಮಡಿಚಿ ಕೊಡುವೆ, ತುಂಡು ಬಟ್ಟೆಗಳನ್ನೆಲ್ಲ ಸೇರಿಸಿ ಒಂದು ಒಳ್ಳೆ ತಲೆದಿಂಬು ಮಾಡುವೆ. ಹಾ, ಅದೊಳ್ಳೇದು. ಒಮ್ಮೆ ನಿಲ್ಲಿಸಿ. ಪರೀಕ್ಷೆ ಮುಗ್ದ ನಂತರ ಶುರುವಾಯ್ತು ನಿಮ್ಮ ಮಾತು. ಅಧಿಕ ಮಾತು ಆರೋಗ್ಯಕ್ಕೆ ಹಾನಿಕರ. ಅಯ್ಯೋ, ಬಸ್ಸಲ್ಲಿ ಕೈ ಬಿಟ್ಟು ನಿಂತು ಮಾತನಾಡುವುದು ಕೂಡ ಆರೋಗ್ಯಕ್ಕೆ ಹಾನಿಕರ. ಮಗಳೇ ಚಿನ್ನು, ನಿಂಗೆ ಈ ರಜೆಯಲ್ಲಿ ಅಜ್ಜಿ ಹತ್ರ ಹೋಗಲು ಯಾಕೆ ಇಷ್ಟು ನಿರ್ಬಂಧ? ಅಲ್ಲಿಯ ರಮಣೀಯವಾದ ನಿಸರ್ಗವನ್ನು ನೋಡಿ ಆನಂದಿಸಲು ನನಗೆ ತುಂಬಾ ಇಷ್ಟ. ನಿಂಗೆ ಹೋಗಬೇಕಾದ್ರೆ ಹೋಗು, ಆದ್ರೆ ಅಜ್ಜಿಯ ಮಾತುಗಳನ್ನು ಅನುಸರಿಸಿ ನಡಿಬೇಕು. ಆಯ್ತಪ್ಪ, ಹೇಳಿದ್ದಂತೆಯೇ ಕೇಳ್ತೀನಿ. ನನಗೆ ಅಜ್ಜಿಯ ಕತೆಗಳನ್ನು ಹಾಡುಗಳನ್ನು ಕೇಳಲು ತುಂಬಾ ಇಷ್ಟ. ಅದೆಲ್ಲ ಸರಿ. ರಾತ್ರಿ ಆದ ಕೂಡ್ಲೆ ನಂಗೆ ಅಪ್ಪ ಅಮ್ಮ ನೋಡ್ಬೇಕಂತ ಅಜ್ಜಿಗೆ ತೊಂದರೆ ಕೊಡ್ಬಾರ್ದು. ಓ ಇಲ್ಲ, ಖಂಡಿತವಾಗಿಲ್ಲ.